ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ 62ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸಂಪಾತಿಯು ತನ್ನ ರೆಕ್ಕೆಗಳು ಸುಟ್ಟು ಹೋದ ಕಾರಣವನ್ನು ತಿಳಿಸಿ, ಆ ಕಾರಣದಿಂದಾಗಿಯೇ ಅಂತಿಮವಾಗಿ ನಿಶಾಕರ ಮುನಿಗಳ ದರ್ಶನವನ್ನು ಮಾಡಿ, ತದನಂತರ ಪರ್ವತದಿಂದ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳಲು ಸುಮಾರು 8,000 ವರ್ಷಗಳ ಹಿಂದೆ ಆತನು ನಿಶಾಕರ ಮುನಿಗಳನ್ನು ಕಂಡಾಗ ನಿರ್ಧರಿಸಿದ್ದನು. ಆ ಸಂದರ್ಭದಲ್ಲಿ ನಿಶಾಕರ ಮುನಿಗಳೇ ಆತನಿಗೆ ಸಾಂತ್ವನವನ್ನು ಹೇಳುತ್ತಾರೆ. ಏವ ಮುಕ್ತ್ವಾ ಮುನಿಶ್ರೇಷ್ಠ ಮರುದಂ ಭೃಷದುಃಖಿತಃ ಅಥ ಧ್ಯಾತ್ವಾ ಮುಹೂರ್ತಂಚ ಭಗವಾನಿದಮಬ್ರವೀತ್. ವಾನರರೇ, ಆ ಮುನಿಶ್ರೇಷ್ಠರಲ್ಲಿ ಹೀಗೆ ಹೇಳಿ ನಾನು ಬಹಳ ದುಃಖಿತನಾಗಿ ವಿಲಾಪಿಸತೊಡಗಿದೆ. ನನ್ನ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮಹರ್ಷಿ ನಿಶಾಕರ ಮುನಿಗಳು ಹೇಳಿದರು. ಶೌಚತೆ ಪ್ರಪಕ್ಷೌ ಚ ಪುನರನ್ಯೌ ಭವಿಷ್ಯತಃ ಚಕ್ಷುಷಿ ಚೈವ ಪ್ರಾಣಶ್ಚ ವಿಕ್ರಮಶ್ಚ ಬಲಂ ಚ ತೇ. ಸಂಪಾತಿಯೇ, ಚಿಂತಿಸಬೇಡ. ನಿನ್ನ ಚಿಕ್ಕ ಮತ್ತು ದೊಡ್ಡ 2 ರೀತಿಯ ರೆಕ್ಕೆಗಳು ಪುನಃ ಹುಟ್ಟುವವು. ಕಣ್ಣುಗಳು ಸರಿಯಾಗುವವು. ಕಳೆದು ಹೋದ ಪ್ರಾಣಶಕ್ತಿ, ಬಲ, ಪರಾಕ್ರಮ ಎಲ್ಲವೂ ಮರಳಿ ಬರುವುದು. ಪುರಾಣೇಸು ಮಹತ್ ಕಾರ್ಯಂ ಭವಿಷ್ಯಂ ಹಿ ಮಯಾ ಶ್ರುತಂ ದೃಷ್ಟಂ ಮೇ ತಪಸಾ ಚೈವ ಶ್ರುತ್ವಾ ಚ ವಿದಿತಂ ಮಮ. ಮುಂದೆ ಆಗುವ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳ ಕುರಿತು ಪುರಾಣಗಳಲ್ಲಿ ನಾನು ಕೇಳಿರುವೆನು. ಕೇಳಿ ತಪಸ್ಸಿನಿಂದಲೂ ನಾನು ಆ ಎಲ್ಲ ಮಾತುಗಳನ್ನು ಪ್ರತ್ಯಕ್ಷವಾಗಿ ತಿಳಿದಿರುವೆನು. ರಾಜ ದಶರಥೋ ನಾಮ ಕಶ್ಚಿದ್ ದಿಕ್ಷ್ವಾಕುವರ್ಧನಃ ಅಸ್ಯ ಪುತ್ರೋ ಮಹಾತೇಜ ರಾಮೋ ನಾಮ ಭವಿಷ್ಯತಿ. ಇಕ್ಷ್ವಾಕು ವಂಶವರ್ಧನನಾದ ದಶರಥ ಎಂಬ ಹೆಸರಿನಿಂದ ಒಬ್ಬ ಪ್ರಸಿದ್ಧ ರಾಜನಾಗುವನು. ಅವನಿಗೆ ಮಹಾ ತೇಜಸ್ವಿ ಶ್ರೀರಾಮನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಪುತ್ರನು ಹುಟ್ಟುವನು. ಅರಣ್ಯಂಚ ಸಹ ಭ್ರಾತ್ರ ಲಕ್ಷ್ಮಣೇನ ಗಮಿಷ್ಯತಿ ಅಸ್ಮಿನ್ನರ್ಥೇ ನಿಯುಕ್ತಃ ಸನ್ ಪ್ರೀತ್ವಾ ಸತ್ಯಪರಾಕ್ರಮಃ. ಸತ್ಯಪರಾಕ್ರಮಿ ಶ್ರೀರಾಮಚಂದ್ರನು ತನ್ನ ಪತ್ನಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೋಗುವನು. ನೈರಋತೋ ರಾವಣೋ ನಾಮ ತಸ್ಯ ಭಾರ್ಯಾಂ ಹರಿಷ್ಯತಿ ರಾಕ್ಷಸೇಂದ್ರೋ ಜನಸ್ಥಾನೇ ಅವಧ್ಯಸ್ಸುರದಾನವೈಃ. ವನವಾಸ ಕಾಲದಲ್ಲಿ ಜನಸ್ಥಾನದಲ್ಲಿ ಇರುವಾಗ ಅವನ ಪತ್ನಿ ಸೀತೆಯನ್ನು ರಾಕ್ಷಸರ ರಾಜನಾದ ದೇವತೆಗಳಿಗೆ ಮತ್ತು ದಾನವರಿಗೂ ಅವಧ್ಯನಾದ ರಾವಣನೆಂಬ ಅಸುರನ್ನು ಕದ್ದುಕೊಂಡು ಹೋಗುವನು. ಸಾ ಚ ಕಾಮೈಃ ಫಲೋಭ್ಯಂತಿ ಭಕ್ಷೈರ್ಭೋಜ್ಯೈಶ್ಚ ಮೈಥಿಲೀ ನ ಭೋಕ್ಷ್ಯತಿ ಮಹಾಭಾಗ ದುಃಖಮಗ್ನಾ ಯಶಸ್ವಿನಿ. ಮಿಥಿಲೇಶ ಕುಮಾರಿ ಸೀತೆಯು ಬಹಳ ಯಶಸ್ವಿನಿಯೂ ಸೌಭಾಗ್ಯವತಿಯೂ ಆಗುವಳು. ರಾಕ್ಷಸರಾಜನು ಆಕೆಗೆ ಅನೇಕ ಭೋಗಗಳನ್ನು, ಭಕ್ಷ್ಯ ಭೋಜ್ಯಾದಿ ಪದಾರ್ಥಗಳ ಪ್ರಲೋಭನೆಯನ್ನು ಒಡ್ಡಿದರೂ ಅವನ್ನು ಆಕೆಯು ಸ್ವೀಕರಿಸಲಾರಳು. ಹಾಗೂ ನಿರಂತರ ತನ್ನ ಪತಿಗಾಗಿ ಚಿಂತಿತಳಾಗಿ ದುಃಖದಲ್ಲಿ ಮುಳುಗಿರುವಳು. ಪರಮಾನ್ನಂಚ ವೈದೇಹ್ಯ ನಾತ್ವಾ ದಾಸ್ಯತೆ ವಾಸವಃ ಯದನ್ನಮೃತ ಪ್ರಕ್ಷಂ ಸುರಾಣಾಮಪಿ ದುರ್ಲಭಂ. ಸೀತೆಯು ರಾಕ್ಷಸನ ಅನ್ನವನ್ನು ಸ್ವೀಕರಿಸುವುದಿಲ್ಲವೆಂದು ತಿಳಿದು ದೇವೇಂದ್ರನು ಆಕೆಗಾಗಿ ಅಮೃತದಂತೆ ದೇವತೆಗಳಿಗೂ ದುರ್ಲಭವಾದ ಪಾಯಸವನ್ನು ನಿವೇದಿಸುವನು. ತದನ್ನಂ ಮೈಥಿಲಿ ಪ್ರಾಪ್ಯ ವಿಘ್ನಾಯೇಂದ್ರಾದಿದಂ ತ್ವಿತಿ ಅಗ್ರಮುದ್ರತ್ಯ ರಾಮಾಯ ಭೂತಲೆ ನಿರ್ವಪಿಷ್ಯತಿ. ಆ ಪಾಯಸವನ್ನು ಇಂದ್ರನು ಕೊಟ್ಟಿರುವನೆಂದು ತಿಳಿದು ಜಾನಕಿಯು ಸ್ವೀಕರಿಸುವಳು ಮತ್ತು ಮೊಟ್ಟ ಮೊದಲು ಅದರ ಮೇಲಿನ ಸ್ವಲ್ಪ ಭಾಗವನ್ನು ತೆಗೆದು ಶ್ರೀರಾಮನ ಉದ್ದೇಶದಿಂದ ನೆಲದಲ್ಲಿ ಇಡುವಳು. ಯದಿ ಜೀವತಿ ಮೇ ಭರ್ತ ಲಕ್ಷ್ಮಣೋ ವಾಪಿ ದೇವರಃ ದೇವತ್ವಂ ಗಚ್ಚತೋರ್ವಾಪಿ ತಯೋರನ್ನಮಿದಂ ತ್ವಿತಿ. ಆಗ ಅವಳು ತನ್ನ ಪತಿ ಭಗವಾನ್ ಶ್ರೀರಾಮ
ಮತ್ತು ಮೈದುನ ಲಕ್ಷ್ಮಣನು ಜೀವಂತರಾಗಿದ್ದರೆ ಅಥವಾ ದೇವತ್ವವನ್ನು ಪಡೆದಿದ್ದರೂ ಈ ಅನ್ನವು ಅವರಿಗಾಗಿ ಸಮರ್ಪಿತವಾಗಿದೆ ಎಂದು ಹೇಳುವಳು. ಏಷ್ಯಂತೆ ಪ್ರೇಷಿತಾಸ್ತತ್ರ ರಾಮದೂತಾ ಪವಂಗಮಾಃ ಆಖ್ಯೇಯ ರಾಮ ಮಹಿಷಿ ತ್ವಯಾ ತೇಭ್ಯೋ ವಿಹಂಗಮ. ಸಂಪಾತಿಯೇ, ರಘುನಾಥನು ಸೀತಾನ್ವೇಷಣೆಗಾಗಿ ಕಳಿಸಿದ ವಾನರರು ಇಲ್ಲಿಗೆ ಬರುವರು. ಅವರಿಗೆ ಶ್ರೀರಾಮ ಪತ್ನಿಯಾದ ಸೀತೆಯು ಎಲ್ಲಿರುವಳೆಂದು ನೀನು ತಿಳಿಸುವುದು. ಸರ್ವಥಾತು ನ ಗಂತವ್ಯಮೀದೃಶಃ ಮೀದೃಶಃ ಗಮಿಷ್ಯಸಿ ದೇಶಕಾಲೌ ಪ್ರತೀಕ್ಷಸ್ವ ಭಕ್ತೌ ತ್ವಂ ಪ್ರತಿಪತ್ಯಸೆ. ಇಲ್ಲಿಂದ ಯಾವ ರೀತಿಯಿಂದಲೂ ಎಲ್ಲಿಗೂ ಹೋಗಬಾರದು. ಇಂತಹ ಸ್ಥಿತಿಯಲ್ಲಿ ನೀನು ಹೋಗುವುದಾದರೂ ಎಲ್ಲಿಗೆ? ದೇಶಕಾಲವನ್ನು ಪ್ರತೀಕ್ಷೆ ಮಾಡುತ್ತಾ ಇರು. ನಿನಗೆ ಮತ್ತೆ ಹೊಸ ರೆಕ್ಕೆಗಳು ಮೂಡುವವು. ಉತ್ಸಹೇಯಮಹಂ ಕರ್ತುಮದ್ವೈವ ತ್ವಾಂ ಸಪಕ್ಷಕಂ ಇಹಸ್ತತ್ವಂ ಹಿ ಲೋಕಾನಾಂ ಹಿತಂ ಕಾರ್ಯಂ ಕರಿಷ್ಯಸಿ. ನಾನು ಇಂದೇ ನಿನ್ನನ್ನು ಪಕ್ಷಯುಕ್ತವಾಗಿಸಬಲ್ಲೆನು, ಅಂದರೆ ರೆಕ್ಕೆಗಳನ್ನು ಭರಿಸಬಲ್ಲೆನು. ಆದರೆ ನೀನು ಇಲ್ಲೇ ಇರುವುದರಿಂದ, ಅಂದರೆ ರೆಕ್ಕೆಗಳು ಬಂದರೆ ಬೇರೆ ಕಡೆ ಹಾರಿ ಹೋಗುವ ಸಾಧ್ಯತೆ ಇರುತ್ತದೆ. ಆದರೆ ನೀನು ಇಲ್ಲೇ ಇರುವುದರಿಂದ ಜಗತ್ತಿಗೆ ಹಿತಕರ ಕಾರ್ಯವನ್ನು ಮಾಡಬಲ್ಲೆ. ಆದ್ದರಿಂದ ಹಾಗೆ ನಾನು ಮಾಡುವುದಿಲ್ಲ. ತ್ವಯಾಪಿ ಖಲು ತತ್ಕಾರ್ಯಂ ತಯೋಶ್ಚಂದ್ರಪತ್ರಯೋಃ ಬ್ರಾಹ್ಮಣಾನಾಂ ಗುರುಣಾಂಚ ಮುನೀನಾಂ ವಾಸವಸ್ಯ ಚ. ನೀನು ಆ ಇಬ್ಬರು ರಾಜಕುಮಾರರ ಕಾರ್ಯದಲ್ಲಿ ಸಹಾಯ ಮಾಡು. ಆ ಕಾರ್ಯವು ಕೇವಲ ಅವನದ್ದೇ ಅಲ್ಲ, ಸಮಸ್ತ ಬ್ರಾಹ್ಮಣರ, ಅಂದರೆ ಎಲ್ಲ ಸಾಧು ಸಜ್ಜನರ, ಗುರು ಹಿರಿಯರ, ಮುನಿಗಳ ಮತ್ತು ದೇವೇಂದ್ರನ ಕಾರ್ಯವೂ ಆಗಿದೆ. ಇಚ್ಛಾಮ್ಯಹಮಪಿ ದ್ರಷ್ಟುಂ ಭ್ರಾತುರೌ ರಾಮಲಕ್ಷ್ಮಣೌ ನೇಚ್ಛೇ ಚಿರಂ ಧಾರಯಿತುಂ ಪ್ರಾಣಾಂಸ್ತ್ಯಕ್ಷ್ಯೇ ಕಲೇವರಂ ಮಹರ್ಷಿಸ್ತ್ವಬ್ರವೀದ್ವೇವಂ ದೃಷ್ಟತತ್ವಾರ್ಥದರ್ಶನಃ. ನಾನು ಕೂಡ ಅವರಿಬ್ಬರನ್ನು ದರ್ಶಿಸಬೇಕೆಂದಿದ್ದರೂ ಹೆಚ್ಚು ಕಾಲದವರೆಗೆ ಈ ಪ್ರಾಣಗಳನ್ನು ಧರಿಸಿಕೊಳ್ಳುವುದು ನನಗೆ ಇಚ್ಛೆಯಿಲ್ಲ. ಆದ್ದರಿಂದ ಆ ಸಮಯ ಬರುವ ಮೊದಲೇ ನಾನು ಪ್ರಾಣತ್ಯಾಗ ಮಾಡುವೆನು ಎಂದು ಆ ತತ್ವದರ್ಶಿ ಮಹರ್ಷಿಯು ನನ್ನಲ್ಲಿ ಹೇಳಿದ್ದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ 62ನೆಯ ಸರ್ಗವು ಸಂಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.